ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು ಬಂದಿದೆ. ಎಸ್ಐಆರ್ ಕುರಿತಂತೆ ಚರ್ಚೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಸಮಯ ಮತ್ತು ದಿನಾಂಕ ನಿಗದಿ ಆಗಬೇಕಿದೆ. ಇವತ್ತು ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವ ಕಾರ್ಮಿಕ ಸಂಹಿತೆಗಳ ವಿರುದ್ಧ ವಿಪಕ್ಷಗಳು ಒಟ್ಟಾಗಿ ಹೋರಾಟವನ್ನ ನಡೆಸಿದ್ರು. ಸಂಸತ್ನ ಒಳಗೆ ಮತ್ತು ಹೊರಗೆ ಈ ಹೋರಾಟ ನಡೆದಿದೆ. ಸಂಪೂರ್ಣವಾಗಿ ಈ ಒಟ್ಟು ಕಾರ್ಮಿಕ ನೀತಿಗಳನ್ನ ಸಂಹಿತೆಗಳನ್ನಾಗಿ ಮಾರ್ಪಾಡು ಮಾಡಿ ಅದನ್ನ ತರಲಾಗ್ತಿದೆ. ಅವು ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತೆ, ಕಾರ್ಮಿಕರ ಹಕ್ಕುಗಳನ್ನ ರಕ್ಷಣೆ ಮಾಡುವುದಿಲ್ಲ, ಕಾರ್ಮಿಕರ ಹಕ್ಕುಗಳನ್ನ ಸಂಪೂರ್ಣ ನಾಶ ಮಾಡತ್ತೆ ಅನ್ನೋದು ವಿಪಕ್ಷಗಳ ಮಾತಾಗಿದೆ. ಆ ಕಾರಣಕ್ಕಾಗಿನೇ ಈ ಕಾರ್ಮಿಕ ಸಂಹಿತೆಗಳನ್ನ ತರಬಾರದು ಅನ್ನೋದು ಅವುಗಳ ಉದ್ದೇಶ ಆಗಿದೆ. ಈ ಕಾರ್ಮಿಕ ಸಂಹಿತೆಗಳನ್ನ ತಂದಿದ್ದೇ ಆದಲ್ಲಿ ಅಲ್ಲಿ ಕಾರ್ಮಿಕರ ಹಿತಾಸಕ್ತಿಗಳನ್ನ ಖಂಡಿತ ಕಾಪಾಡ್ಕೊಳ್ಳೋದಿಲ್ಲ. ಕಾರ್ಮಿಕರು ಬಹಳಷ್ಟು ಕಷ್ಟ ಪಡ್ಬೇಕಾಗತ್ತೆ. ಅವರ ಹಕ್ಕುಗಳನ್ನ ರಕ್ಷಣೆ ಮಾಡಲಾಗೋದಿಲ್ಲ. ಅವರ ಹಕ್ಕುಗಳು ನಾಶವಾಗತ್ತೆ ಅನ್ನೋ ಆಗ್ರಹಗಳು ಕೇಳ್ಬಂದಿದೆ. ಈ ಕಾರಣಕ್ಕಾಗಿನೇ ಸಂಸತ್ನ ಹೊರಗೆ ಮತ್ತು ಒಳಗೆ ವಿಪಕ್ಷಗಳು ಹೋರಾಟವನ್ನ ನಡೆಸಿದ್ದಾವೆ. ಆದ್ರೆ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಕಾನೂನುಗಳನ್ನ ಒಟ್ಟಿಗೆ ಒಂದು ಚೌಕಟ್ಟಿನ ಒಳಗೆ ತರೋದಕ್ಕೆ ಮತ್ತು ಅದನ್ನ ಸರಳೀಕೃತಗೊಳಿಸೋದಕ್ಕೆ, ಅವರ ಹಕ್ಕುಗಳನ್ನ ರಕ್ಷಿಸೋದಕ್ಕೆ, ಅವರಿಗೆ ಒಳ್ಳೇದ್ ಮಾಡೋದಕ್ಕಾಗಿ ಈ ಸಂಹಿತೆಗಳನ್ನ ಜಾರಿಗೆ ತರಲಾಗ್ತಿದೆ ಅಂತ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಆದ್ರೆ ಈ ಹೇಳಿಕೆಗಳು ಎಷ್ಟು ನಿಜವಾಗುತ್ತೆ ಅನ್ನೋದಂದ್ರೆ ನಾವ್ ಹಿಂದೆ ಗಮನಿಸಬಹುದು. 3 ಕೃಷಿ ಕಾಯ್ದೆಗಳನ್ನ ತಂದ ಸಂದರ್ಭದಲ್ಲಿ ರೈತರೇ ಹೇಳ್ತಾ ಇದ್ರು, ನಮಗಿದು ಬೇಡ, ನೀವ್ ಹೇಳ್ತಾ ಇದೀರಿ ಇದು ನಮ್ಮ ಹಿತಾಸಕ್ತಿಗಾಗಿ, ನಮ್ಮ ಹಿತಕ್ಕಾಗಿ, ನಮಗ್ ಒಳ್ಳೇದಾಗತ್ತೆ, ನಮ್ಮ ಭವಿಷ್ಯ ರೂಪಿಸೋದಕ್ಕೆ ಅಂತ. ಆದ್ರೆ ಇದು ನಮಗ್ ಬೇಡ ಅಂತ ಅವ್ರ ಆಗ್ರಹ ಆಗಿತ್ತು. ಆ ಕಾರಣಕ್ಕಾಗಿನೇ ದೆಹಲಿಯ ಚಳಿಯಲ್ಲಿ, ಕೊರೆಯುವ ಚಳಿಯಲ್ಲಿ ವರ್ಷಗಟ್ಲೆ ಬೀದಿಲ್ ನಿಂತು ರೈತರು ಪ್ರತಿಭಟನೆ ಮಾಡಿದ್ರು, ಧರಣಿ ನಡೆಸಿದ್ರು, ಸತ್ಯಾಗ್ರಹ ಮಾಡಿದ್ರು. ಅವರನ್ನ ದೇಶದ್ರೋಹಿಗಳು ಅಂತ ಕರೆದ್ರು, ಬೇರೆ ಬೇರೆ ಹೆಸರುಗಳಿಂದ ಅವರನ್ನು ಕರೆಯಲಾಯ್ತು. ಆದ್ರೆ ಎಲ್ಲೂ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಪರಿಣಾಮ ಏನಾಯ್ತು ಅಂತಂದ್ರೆ ಅಂತಿಮವಾಗಿ ಬೇರೆ ಆಯ್ಕೆನೇ ಇಲ್ಲದೆ ನರೇಂದ್ರ ಮೋದಿ ಸರ್ಕಾರ ಆ 3 ಕೃಷಿ ಕಾಯ್ದೆಗಳನ್ನ ಸುಗ್ರೀವಾಜ್ಞೆ ಮುಖಾಂತರವಾಗಿ ತಂದಿದ್ದಂತ ಈ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕಾಯ್ತು. ಈಗ್ಲೂ ಅದೇ ಆಗ್ತಾ ಇದೆ. ಈ ಕಾರ್ಮಿಕರು ಹೇಳ್ತಾ ಇದ್ದಾರೆ, ಕಾರ್ಮಿಕ ಸಂಘಟನೆಗಳು ದೇಶದಾದ್ಯಂತ ಹಲವಾರು ಕಾರ್ಮಿಕ ಸಂಘಟನೆಗಳಿದೆ, ಎಐಟಿಯುಸಿ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಟನೆಗಳು ಹೇಳ್ತಿದ್ದಾವೆ, ನಮಗೆ ಈ ಸಂಹಿತೆಗಳು ಬೇಡ, ನಮ್ ಮೊದ್ಲೇನಿತ್ತು ಅದನ್ನೇ ಉಳಿಸಿ. ಈ ಸಂಹಿತೆಗಳನ್ನ ಜಾರಿಗೆ ತಂದಿದ್ದೇ ಆದ್ರೆ ನಮ್ಮ ಹಕ್ಕುಗಳು ಸಂಪೂರ್ಣವಾಗಿ ನಾಶ ಆಗ್ ಹೋಗತ್ತೆ ಅಂತ. ಅಂದ್ರೆ ಯಾರದರ ಶೇರ್ ಹೋಲ್ಡರ್ಸ್ ಇರ್ತಾರೋ ಅವರನ್ನ, ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೋ ಅವರನ್ನ ಪರಿಗಣನೆ, ಅವರ ಹಿತಾಸಕ್ತಿಯನ್ನ ಕೇಳದೆ ನಾನೇ ಏನೋ ಮಾಡ್ತೀನಿ ಅಂತ ಹೋಗ್ತಿರೋದು ಕೇಂದ್ರ ಸರ್ಕಾರದ ನಿಲುವು ಮೊದ್ಲಿಂದಲೂ ಆಗಿದೆ. ಇದ್ರ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತ ನೋಡಿದ್ರೆ ಸ್ಟೇಕ್ ಹೋಲ್ಡರ್ಸ್ ನಿಜವಾಗಿಯೂ ಕಾರ್ಮಿಕರು. ಅವ್ರು ಹೇಳ್ಬೇಕು ನಮ್ಗೆ ಯಾವ್ದು ಒಳ್ಳೇದಾಗತ್ತೆ, ನಮ್ಗೆ ಯಾವ್ದು ಕೆಟ್ಟದಾಗತ್ತೆ, ನಮ್ಗೆ ಯಾವ ಕಾನೂನು ಬೇಕು, ನಮ್ಗೆ ಯಾವ ನೀತಿ ನಿರೂಪಣೆ ಬೇಕು ಅಂತ. ಆದ್ರೆ ನೀವು ಮಾತಾಡ್ತಿರೋದೆಲ್ಲ ಸರಿ ಇಲ್ಲ, ನಿಮಗ್ ಗೊತ್ತಿಲ್ಲ, ನಾವು ಹೊಸದ್ ತರ್ತೀವಿ ಅದರಿಂದ ಸರಿಯಾಗತ್ತೆ ಅಂತ ಈ ತರದ ಒಂದು ವಾದವನ್ನ ಮಂಡನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದ್ರ ವಿರುದ್ಧ ವಿಪಕ್ಷಗಳು ಒಗ್ಗೂಡಿ ಹೋರಾಟವನ್ನ ನಡೆಸಿದ್ದಾರೆ. ಕಾದ್ ನೋಡ್ಬೇಕು ಇದ್ರ ಬೆಳವಣಿಗೆ ಏನಾಗತ್ತೆ ಅಂತ.